ಹಲೋ ಗಾಯ್ಸ್, ಹೊಸ ಚಾನಲಲ್ಲಿ ಫಸ್ಟ್ ವ್ಲಾಗ್ ಇದು. ಫೇಸ್ ಕ್ಯಾಮ್ ಎಲ್ಲ ತೋರಿಸ್ತಿದ್ದಿಲ್ಲ ಟ್ರಾವೆಲ್ ವ್ಲಾಗ್ಸ್ ಚಾನಲಲ್ಲಿ. ಇದರಲ್ಲಿ ತೋರಿಸ್ತಾ ಇದ್ದೀನಿ. ಅದು ಬರೀ ಬಸ್ ರಿಲೇಟೆಡ್ಗೆ ಅಂತ ಬಿಟ್ಬಿಟ್ಟಿದ್ದೀನಿ. ನೋಡಿರ್ತೀರ ಆಲ್ರೆಡಿ ತಮ್ನೇಲಲ್ಲಿ. ಹೋಗ್ತಾ ಇರೋದು ಟ್ರಿಪ್ ಬಂದುಬಿಟ್ಟು ಮಂತ್ರಾಲಯ. ನಮ್ಮ ಊರಿಂದ ಹೋಗ್ತಾ ಇರೋದು. ನೋಡಿ ನಮ್ಮ ಊರು ಹೇಗಿದೆ ಅಂತ. ಎಲ್ಲ ನಿಮಗೆ ಗ್ರೀನರಿ ಸಿಗುತ್ತೆ. ಹಿಂದ್ಗಡೆ ನಿಮಗೆ ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಇರೋದು ಶಾಂತಿ ಸಾಗರ್ ಲೇಕ್ ಅಂತ. ಅಂದರೆ ಮ್ಯಾನ್ ಮೇಡ್ ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಅದು. ಬ್ಯಾಕ್ ವಾಟರ್ಸ್ ಕಾಣುತ್ತೆ. ಐ ಮೀನ್ ಸ್ವಲ್ಪ ಅಲ್ಲಿ ಕಾಣ್ತಿದೆಯಲ್ಲ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಅರೌಂಡ್ 56 ಸ್ಕ್ವೇರ್ ಕಿಲೋಮೀಟ್ರ್ ಏನೋ ಇದೆ ಅದು, ನನಗೆ ಗೊತ್ತಿರೋಂಗೆ. ಸೊ ನಾನು ನಮ್ಮ ಕಸಿನ್ಸ್ ಜೊತೆ ಹೋಗ್ತಾ ಇರೋದು ಮಂತ್ರಾಲಯ ಟ್ರಿಪ್ಗೆ. ಟಿ ಕಾಯ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6:12 ಆಗಿದೆ. 6 ಗಂಟೆಗೆ ಬರ್ತೀನಿ ಅಂದರು. ಚೆನ್ನಗಿರಿ ಹತ್ರ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಹಂಗೆ ಬಂದಿದ್ದಾರೆ ಹೊಳಲ್ಕೆರೆಯಿಂದ. ನೋಡಿ ಡೀಸೆಲ್ ಖಾಲಿ ಆಗಿದೆ ಅಂತೆ. ಹುಡುಗರು ಹೋಗಿದ್ದಾರೆ ಇಲ್ಲಿಂದ ಡೀಸೆಲ್ ತಗೊಂಡು. ನಮ್ಮೂರು ಬಂದ್ಬಿಟ್ಟು ರುದ್ರಾಪುರ ಅಂತ, ಸೆವೆನಗರ ಅಂತ ಬರುತ್ತೆ. ರುದ್ರಾಪುರ ಅಂತ ಕರೀತಾರೆ. ಚೆನ್ನಗಿರಿ ರೋಡ್, ದಾವಣಗೆರೆಯಿಂದ ಚೆನ್ನಗಿರಿ ರೋಡು, ಅಂದರೆ ತ್ಯಾವಣಗಿ ರೂಟಲ್ಲಿ ಹೋಗೋ ಚೆನ್ನಗಿರಿ ರೋಡಲ್ಲಿ ಸಿಗುತ್ತೆ ನಮ್ಮೂರು. ಫೈನಲಿ ಗಾಡಿ ಬಂತು. ಟೈಮ್ ಬಂದ್ಬಿಟ್ಟು 6:20 ಆಗಿದೆ. ನೋಡಿ ಅಲ್ಲಿ ಬರ್ತಾಯಿದೆ. ನಮ್ಮ ಹುಡುಗರು ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಈಗ ಬರ್ತಾವೆ ನೋಡಿ. ಮುಂದೆ ಡೀಸೆಲ್ ಹಾಕ್ಸ್ಕೊಂಡು ಬಂದರು. ಇದೇ ಗಾಡಿಯಲ್ಲಿ ಈಗ ಟ್ರಿಪ್ ಹೋಗ್ತಾ ಇರೋದು. ಫೋರ್ಸ್ ಟಿ ಗಾಡಿ. ನೋಡಿ ಗೈಸ್, ಪೂಜೆ ಎಲ್ಲ ಆಯಿತು ಆಲ್ಮೋಸ್ಟು. ಈಗ ಹೊರಡ್ತಾ ಇದ್ದೀವಿ. ಇದೇ ನೋಡಿ ನಮ್ಮ ಶಾಂತಿ ಸಾಗರ್ ಲೇಕ್. ಇಲ್ಲೇ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಇದೆ. ಆಲ್ಮೋಸ್ಟ್ ಅಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಕೆನಲ್, ಅದು ತುಂಬ ಫಿಲಮ್ ಶೂಟಿಂಗ್ ಎಲ್ಲ ನಡೀತಿದೆ. ಈಗ ಹೊರಡ್ತಾ ಇದ್ದೀವಿ ನಾವು ಇಲ್ಲಿಂದ. ಗಾಡಿ ಹೇಗಿದೆ ಅಂದರೆ ಹೊರಡ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು. ಗಾಡಿ 7:45. ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮುಂದೆ ದಾವಣಗೆರೆ ಗಾಡಿ. ಆಯಿತು. ಬನ್ನಿ ನಮ್ಮ ಕಸಿನ್ಸ್ ಪರಿಚಯ ಮಾಡೋಣ. ಇವರ ಹೆಸರು ಸುಮನ್ ಅಂತ, ಅಮ್ಮ ಆಗಬೇಕು. ಅವರು ಶರತ್ತು, ಆಲ್ಮೋಸ್ಟ್ ನನ್ನ ಏಜೆ. ಅಲ್ಲಿ ಲಾಸ್ಟಲ್ಲಿ ಕೂತವ್ರು ನೋಡಿ, ರಾಘು ಅಂತ, ಟೊಯೋಟೋದಲ್ಲಿ ವರ್ಕ್ ಮಾಡ್ತವ್ರೆ. ಇವ್ರು ಬಂದ್ಬಿಟ್ಟು ಹೇಮಂತು, ಸುಜುಕಿ ಶೋರೂಮು. ಸುಶೀಲ್, ಎಲ್ಲ ಬ್ರದರ್ಸು. ಇವರೇ ನಮ್ಮ ದೊಡ್ಡ ಅಣ್ಣ ಅನಿಲ್ ಬ್ರೋ. ನಮ್ಮ ಡ್ಯಾಡಿ ಇದ್ದಾರಲ್ಲ, ಅವರ ಬ್ರದರ್, ಅವರ ಮಗ. ಸದ್ಯಕ್ಕೆ ಇಷ್ಟು ಜನ. ಇನ್ನು ಮುಂದೆ ದಾವಣಗೆರೆಯಲ್ಲಿ ಒಬ್ಬರು ಹತ್ತಿದ್ದಾರೆ, ಅರುಣ್ ಅಂತ, ಬೆಂಗಳೂರಿಂದ ಬಂದಿದ್ದಾರೆ. ಅವರು ಪಾಪ ಬೆಳಗ್ಗೆ 5 ಗಂಟೆಯಿಂದ ಕಾಯಿಸ್ತಾ ಇದ್ದೀವಿ. ಅದಾದಮೇಲೆ ನಮ್ಮ ಜಗಳೂರು ರೋಟಲ್ಲಿ ಇನ್ನೊಬ್ಬರು ನಮ್ಮ ಬ್ರದರ್ ಹತ್ತಿದ್ದಾರೆ, ಶಶಿ ಅಂತ. ಟೋಟಲಾಗಿ 9 ಜನ ಹೋಗ್ತಾ ಇದ್ದೀವಿ ಮಂತ್ರಾಲಯಗೆ. ನವಗ್ರಹಗಳ ಥರನೇ ಹೋಗ್ತಾ ಇದ್ದೀವಿ 9 ಜನ. ಹಾಂ, ಗಾಡಿ ಪೂಜೆ ಮಾಡ್ಸೋಣ ಅಂತ ಬಂದ್ವಿ ಇಲ್ಲಿ. ಗಾಡಿ ಪೂಜೆ ಮಾಡ್ಸೋಣ ಅಂತ ಇಲ್ಲಿ ಕುಕ್ಕೋಡ ಹತ್ರ ಗಣೇಶ ಟೆಂಪಲ್ ಹೊಸದಾಗಿ ಇದು ಮಾಡಿದ್ರು. ಸೊ ಇಲ್ಲೇ ಪೂಜೆ ಮಾಡಿಸ್ತಾ ಇದ್ದೀವಿ. ವಿಘ್ನ ನಿವಾರಕ, ಯಾವುದೇ ಪ್ರಾಬ್ಲಮ್ ಬರದೇ ಇರಂಗೆ ಟ್ರಿಪ್ ಮುಗಿಲಿ ಅಂತ.
2:40 ದಾವಣಗೆರೆ ಸಿಟಿ ಬಂದ್ವಿ. ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತಾ ಇದ್ದೀವಿ ಸಿಗಂದೂರು ಹೋಟ್ಲ್ ಅಂತ. ರೋಡ್ ಸೈಡಲ್ಲೇ ಫೇಮಸ್ ಆಗಿದೆ ಹೋಟ್ಲ್ ಇದು. ದಾವಣಗೆರೆ ಸಿಟಿ ಸಿಗಂದೂರು ದೇವಿ ಉಪಹಾರ ದರ್ಶಿನಿ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಯಾಕಂದರೆ ಇದು ಮುಂಚೆ ಇಲ್ಲಿ ತಳ್ಳೋ ಗಾಡಿಯಲ್ಲೇ ಇತ್ತು. ಪೆಟ್ರೋಲ್ ತುಂಬ ಫೇಮಸ್, ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ. ನೋಡಿ ಇದೇ ಗಾಡಿ. ಹೋಟ್ಲ್ ಮಾಡಿದ್ರೂ ಗಾಡಿ ಮರ್ತಿಲ್ಲ. ಈವ್ನಿಂಗ್ ಇಲ್ಲೇ ಹಿಡ್ಕೊತಾರೆ ಗಾಡಿಯಲ್ಲೇ. ಹೋಟ್ಲ್ ಮಾಡಿದ್ದಾರೆ ಈಗ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ 9 o'clock. ದಾವಣಗೆರೆ ರೈಲ್ವೆ ಸ್ಟೇಷನ್ನು. ಹೊಟ್ಟೆ ಹಸ್ದಿರೋ ಇದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತಿಂಡಿ ಏನು ತಿಂದ್ವಿ ಅಂತ. ಎಲ್ಲರೂ ಆಲ್ಮೋಸ್ಟ್ ಇಡ್ಲಿ ವಡೆ ತಿಂದ್ವಿ. ಮಂಗಳೂರು ಬಸ್ ಹೋಗ್ತಾ ಇದೆ. ಇನ್ನು ನೆಕ್ಸ್ಟು ರಾಂಪುರ ಅಂತ ಜಗಳೂರು ರೂಟಲ್ಲಿ, ಅಲ್ಲಿ ಇನ್ನೊಬ್ರು ಪಿಕಪ್ ಮಾಡ್ಬೇಕು ನಾವು. ಬರ್ತಾರೆ ನಮ್ಮ ಕಸಿನ್ರು ಶಶಿ ಕುಮಾರ್ ಆ್ಯಂಡ್ ಅರುಣ್. ಬೆಳಗ್ಗೆ 7 ಗಂಟೆಗೆ ಇವ್ರನ್ನ ಹತ್ತಿಸ್ಕೋಬೇಕಿತ್ತು. ಟೈಮ್ 9:15 ಆಯಿತು. 2 hour ಡಿಲೇ. ಮಕ್ಕಳು ಕರೆಕ್ಟಾಗಿ ಐತೆ. ಎದಕ್ಕಂಡ್ರೆ ಹೇಳ್ತೀನಿ, ಅಲ್ಲಿ ಇದಾರಲ್ಲ, ಮುಂದೆ ಇದಾರಲ್ಲ ಅಲ್ಲಿ. ಇವರೇ ಅರುಣ್ ಅಂತ. ಇವರು ಶಶಿ ಕುಮಾರ್ ಲವರ್ ಬಾಯ್. ನಡಿ ಹತ್ತಳ. ನೋಡಿ ಇನ್ನೊಬ್ರು ಬಂದರು, ಅಶೋಕ. ನೋಡಿ ಅಲ್ಲಿ ಕೂತಾರಲ್ಲ, ಅವ್ರ ಗಾಡಿ ನೋಡಿ ಇವರೇ ಎತ್ತಾಕೊಂಡು ಹೋಗ್ತಾರೆ. ಅವ್ರು ಬರಲ್ಲ ಅಂದಿದ್ದಕ್ಕೆ ಎತ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡೋದು. ಎತ್ತಾಕೊಂಡು ಹೋಗ್ತಾ ಇದೀವಿ ಅವ್ರನ್ನ ಮಂತ್ರಾಲಯಕ್ಕೆ. ಬರಲ್ಲ ಅಂದಿದ್ದಕ್ಕೆ ಲಾಕು ಬರಲ್ಲ ಅಂತ ಇರೋ. ಅದಕ್ಕೋಸ್ಕರ ಈ ಥರ ಸರ್ಕಸ್ ಕಿಡ್ನಾಪ್. ಇವ್ರನ್ನ ಕಿಡ್ನಾಪ್ ಮಾಡಿರೋದು ಈಗ. ನಾನು ಇವ್ರು ಅಷ್ಟೇ ಕಸನಂತ ಬಂದೆ. ನನ್ನೇ ಸರಿ ಮಾಡ್ಬಿಡಿ. ಇವ್ರು ರಾಂಪುರ್ ಬಿಡೋಣಂತ ಕರ್ಕೊಂಡ್ ಬಂದೆ. ಮಾಡಿಬಿಡೋಂಗಲ್ಲ, ಎತ್ತಕ್ಕೆ ಹೊಂಟ ಹೋಗ್ಬಿಟ್ರು. ಬೈಕ್ ಎಲ್ಲ ಈಚೆ ಅವನೇ ಎತ್ತಕ್ಕೆ ಹೊಂಟಾರ. ನಿಜವಾಗ್ಲು ಮಾಮ ಮಂತ್ ಲೆಕ್ಕ ತಾನೆ. ಅವರಿಬ್ರು ಮಾತಾಡ್ತಿದ್ರು.
ಒಂದು ಸಣ್ಣ ಬ್ರೇಕು ದೋಣಿಹಳ್ಳಿ ಕ್ರಾಸ್ ಹತ್ರ. ಇನ್ನೇನು ಮುಂದೆನೇ ನಮಗೆ ಚಿತ್ರದುರ್ಗ ಹೊಸಪೇಟೆ ಹೈವೇ ಸಿಗುತ್ತೆ. ಅಲ್ಲಿಂದ ಮತ್ತೆ ರೈಟ್ ತೊಗೋಬೇಕು. ಮೊಳಕಾಲ್ಮೂರು ರೂಟು ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ರೂಟಿಗೆ ಜಾಯ್ನ್ ಆಗ್ತೀವಿ. ಅಲ್ಲಿಂದ ಬಳ್ಳಾರಿ ಹೋಗ್ತೀವಿ. ಟೈಮ್ ಈಗ 10:50 ಆಗ್ತಾಯಿದೆ. ನಡ್ರಿ. ನಿಯರ್ಲಿ 50 ಕಿಲೋಮೀಟರ್ಸ್ ಇದೆ ಬಳ್ಳಾರಿ. ಅದೇ ಥರ ರಾಮಪುರ ಹತ್ರ ಹೋಗ್ತಾ ಇದೀವಿ ನೋಡಿ. ಎಲ್ಲ ಕುಣಿತಾವ್ರೆ ಗಾಡಿಯಲ್ಲಿ. ಫುಲ್ ಅದೇ ಇರೋದು. ಆಕ್ಸಿಡೆಂಟ್ ಆಗಿತ್ತು. ಮೇ ಬಿ ಇದೇ ಇನೋವಾ ಇರಬೇಕು. ಓ, ಇಲ್ಲಿ ಹೊಡ್ಕೊಂಡು ಅಲ್ಲೋಗಿದೆ ನೋಡಿ ಅದು ಲಾರಿ. ಗಾಡಿ ಓನರ್ ಲಾರಿ ಅಲ್ಲಿ ಮುಂದಿದೆ ನೋಡ್ರಿ ಅಣ್ಣ. ಲಾರಿ ಹಿಡ್ಕೊಂಡರು. ಟೈಮ್ ಬಂದ್ಬಿಟ್ಟು 3 o'clock. ಶ್ರೀ ವೆಂಕಟೇಶ್ವರ ಹೋಟೆಲ್ ಅದು ಕನ್ನಡ ಬೋರ್ಡ್ ಇತ್ತು. ಬಳ್ಳಾರಿಯಿಂದ ಬಿಟ್ಟು ಆಲೂರು ಆದೋಣಿ ರೂಟು ಇದು. ಹಿಂಗೆ ಹೋದರೆ ನೀವು ಆಲೂರು ಸಿಗುತ್ತೆ. ಆಲೂರು ಇನ್ನೊಂದು 10-15 ಮಿನಿಟ್ಸು. ಲಂಚಿಗೆ ಹಾಕಿದ್ವಿ ಇಲ್ಲೇ, ಎಲ್ಲ ತಿಂದ್ವಿ. ಆಂಧ್ರ ಮೀಲ್ಸು ಎಲ್ಲ ಇಲ್ಲೇ ಕೂತವ್ರೆ ನೋಡಿ. ಎಲ್ಲ ತಿಂದುಬಿಟ್ಟು ಎಲ್ಲ ಈಗ ನಮ್ಮ ಸೈಡೆಲ್ಲ ಆ ರೈಸು ಈ ರೈಸ್ ಎಲ್ಲ ತಿಂತಾಯಿದ್ರು. ಇಲ್ಲಿ ಓನ್ಲಿ ರೈಸಾ, ಬರೀ ಭೋಜನ ಅಂದರೆ ರೈಸು, ಪಪ್ಪು, ರಸಮ್ಮು, ಮೊಸರು, ಬರೀ ರೈಸ್ ಆಗೋದು. ಅದರಲ್ಲಿ ಒಬ್ಬ ಅಂತೂ ಬರೀ ರೋಟಿನೇ ತಿಂದವನೆ, ಚಪಾತಿ ರೋಟಿನ. ಗಾಡಿ ಇಲ್ಲೇ ನಿಂತಿದೆ. ಟೈಮ್ ಬಂದ್ಬಿಟ್ಟು 3:05. ಇನ್ನು ಇಲ್ಲಿಂದ ದೋಣಿ, ಅಲ್ಲಿಂದ ಮಂತ್ರಾಲಯ. ನಂಗೆ ಗೊತ್ತಿರಂಗೆ 5:30 ಆಗುತ್ತೆ ಅನಿಸುತ್ತೆ. ಆ್ಯಕ್ಟಿಂಗ್ ನೋಡಿ ಅಲ್ಲಿ. ಟೈಮ್ ಬಂದ್ಬಿಟ್ಟು 4:30. ಎಮ್ಮಿಗನೂರು ಕ್ರಾಸ್ ಆಗಿ ಹೋಗ್ತಾಯಿದ್ದೀವಿ ಮಂತ್ರಾಲಯಕ್ಕೆ.
ಆಲ್ಮೋಸ್ಟ್ ಎಲ್ಲರೂ ಮನೆ ಬಿಟ್ಟಿದ್ದಾರೆ. ಎಲ್ಲರೂ ಮಲಗಿದ್ದಾರೆ. ಅವ ಮಾರುತಿ ಅಣ್ಣ ಒಬ್ಬರು ಗಾಡಿ ಓಡಿಸ್ತಾರೆ. ಕೇವಲ 15 ಕಿಲೋಮೀಟರ್ ಇದೆ ಮಂತ್ರಾಲಯ. ಯಾರಪ್ಪ ಇದು ರೋಡ್ ಅಡ್ಡ ಹಾಕ್ದವರು? ಸೈಡ್ ಅಯ್ಯೋ ಏನಿದೆ ಹಿಂಗೆ ಈ ರೇಂಜಿಗೆ ಕುದುರೆ ಹತ್ತಕ್ಕೆ. ಈ ಟೋಲ್ ವಸೂಲಿ ಮಾಡೋದು ಆ ಟೋಲೇ ವಸೂಲಿ. ಒಂದೇ ಕಡೆ 2 ಟೋಲು. ಓ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಇದೆ. ಮೊದಲೇ ಬಿಟ್ವಿ ಮಂತ್ರಾಲಯ. ಟೈಮ್ ಬಂದ್ಬಿಟ್ಟು 4:56 ಕಾಣ್ತಿದ್ಯಾ ಮಂತ್ರಾಲಯ ಗೇಟ್. ಎಷ್ಟು ಗಂಟೆ ಬಿಟ್ಟಿದ್ದು ಬೆಳಗ್ಗೆ ನಾವು? 7 ಗಂಟೆ ಅಣ್ಣ. ಇಲ್ಲೇ ಸೈಡ್ಗೆ ಹಾಕೊಳ್ಳಿ ಮುಂದೆ. ಮುಗೀತು ಬಂತಲ್ಲ ಅದು ಕೇಳ್ತೀನಿ. ಇದೇ ನೋಡಿ ಬಸ್ ಸ್ಟ್ಯಾಂಡು ಮಂತ್ರಾಲಯ. ಅದು ಎಲ್ಲ ನಮ್ಮ ಕರ್ನಾಟಕ ಗಾಡಿಗಳು ಕಾಣ್ತಿದೆಯಲ್ಲ. ಸುಮಾರಾಗೇ ಇದೆ ಬಸ್ಗಳು. ಈ ಚಾನಲಲ್ಲ ಟ್ರಾವೆಲ್ ಲಕ್ಸ್ ಚಾನಲಲ್ಲಿ ಆಲ್ರೆಡಿ 4-5 ಟೈಮ್ ಮಾಡಿರ್ತೀನಿ ನಾನು ಮಂತ್ರಾಲಯ ಬಸ್ ಸ್ಟ್ಯಾಂಡ್ದು. ಇದೇ ಟಿ ಎಲ್ಲ ಎಳಿತಾವ್ರಿ. ಈಗ ಎಲ್ಲ ಮಲ್ಕೊಂಬಿಟ್ಟಿದ್ದು. 5 ಗಂಟೆಗೆ ಬಂದಿದ್ವಿ ನೋಡಿ. ಟೋಟಲ್ 330 ಕಿಲೋಮೀಟ್ರ್ ಏನಾಗುತ್ತೆ ನಮ್ಮೂರಿಂದ. ಬೆಳಗ್ಗೆ 7 ಗಂಟೆ ಬಿಟ್ಟಿದ್ದು. ಲಂಚ್ ಬ್ರೇಕು, ಬ್ರೇಕ್ಫಾಸ್ಟು ಮತ್ತು ಸಣ್ಣ ಪುಟ್ಟ ಬ್ರೇಕ್ಗಳೆಲ್ಲ ಸೇರಿಸಿ 5 ಪ್ಲಸ್ ಆ ಕಡೆ 3, 2 10 ಅವರ್ ತೊಗೊಂಡಿದ್ದೀವಿ. 10 ಅವರ್ ಊರಿಂದ. ಈವ್ನಿಂಗ್ ವಾಕ್ ಅಂತ ಬಂದಿದ್ವಿ ತುಂಗಾ ತೀರದಲ್ಲಿ. ಹಂಗೆ ಸ್ವಲ್ಪ ಫೋಟೋಸ್ ತೊಗೊಂಡ್ರು. ಆ್ಯಂಡ್ ಅಲ್ಲಿ ಎಲ್ಲ ಬ್ಯಾರಿಕೇಡ್ ಟೈಪ್ ಎಲ್ಲ ವುಡ್ಡನ್ ಸ್ಟಿಕ್ಸಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರು ಒಳಗೆ ಹೋಗಬಾರ್ದು ಅಂತ. ಆ್ಯಂಡ್ ಪೈಪ್ ಸಿಸ್ಟಮ್ ಮಾಡಿದ್ದಾರೆ ಅಲ್ಲೇ ಸ್ನಾನ ಮಾಡೋಕ್ಕೆ. ಮೋಟ್ರ್ ಇಟ್ಬಿಟ್ಟು ಹೊಳೆಯಿಂದ. ಸೊ ಯಾರು ಒಳಗೆ ಹೋಗ್ಬಾರ್ದು. ಈಗ ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೀತು, 3 ಜನ ಯಾರೋ ತೀರ್ಕೊಂಡ್ರು ಅಂತ. ರಾಯರ ಮಠದ ಹತ್ರ ಬಂದ್ವಿ. ನಾಳೆ ಪ್ರಸಾದ ಸಿಗಲ್ಲ ಏಕಾದಶಿ ಅಂತ. ಸೊ ಈಗಲೇ ಪ್ರಸಾದ ತೊಗೊಂಡು ನಾಳೆ ಬೆಳಗ್ಗೆ ದರ್ಶನ ಮಾಡ್ತೀವಿ. ಎಲ್ಲ ವಾಯ್ಸ್ ಬರ್ತಾ ಅವರೆಲ್ಲ ಏನಾಗೆ. ಯಾವ ಪ್ರಸಾದನ? ಪರಿಮಳ ಪ್ರಸಾದ ಹೇಳ್ತಿರೋದು. ನೋಡಿ ಎಲ್ಲ ಮಠದ ಮುಂದೆ ಇಲ್ಲೇ ಮಲಗಿರ್ತಾರೆ ನೈಟೆಲ್ಲ. ಓಹೋ ಏನು ಜನ ಸಾಗರ. ಇವಾಗ ವೈಬ್ ನೋಡಿ ಈಗ ಹೇಗಿದೆ. ನಾಳೆ ಪ್ರಸಾದ ಇಲ್ಲದೆ ಇರೋಕ್ಕೆ ಇವತ್ತೇ ನೋಡಿ ಕ್ಯೂ ಎಷ್ಟಿದೆ ಪರಿಮಳ ಪ್ರಸಾದಕ್ಕೆ. ಲಿಟ್ರಲಿ ಪವರ್ ಸಪ್ಲೈ ಕಟ್ ಆಯಿತು ಮಂತ್ರಾಲಯದಲ್ಲಿ. ಲಿಟ್ರಲಿ ಗೈಸ್ 1 ಅವರ್ ತೊಗೊಂಡಿದ್ದೀವಿ ಲಿಟ್ರಲಿ ಪ್ರಸಾದ ತೊಗೊಳಕ್ಕೆ. ಈಗ ತೊಗೊಂಡು ಬಂದೆ. ಒಬ್ರಿಗೆ 3 ಸೆಟ್ ಅಷ್ಟೇ ಲಿಮಿಟು, 30 ರೂಪೀಸ್ ಈಚು. ಈಗ ನಮ್ಮವ್ರನ್ನ ಹುಡುಕ್ಬೇಕು, ಎಲ್ಲಿ ಕೂತವ್ರೆ ಏನೋ. ಎಲ್ಲ ಒಂದೊಂದು ದಿಕ್ಕಾಪಾಲಾಗಿ ಹೋಗ್ಬಿಟ್ವಿ. ಬಂತು. ವಾವ್ ಸಾಕಾದಾಗ ಬಂತು. ಕತ್ಲಲ್ಲಿ ನೋಡಿ ಸಾಕಾದಾಗ ಕಾಣ್ತಾ ಇದೆ. ಈಗ ಫೈನಲಿ ಹುಡ್ಕೊಂಬಂದೆ. ಎಲ್ಲ ಇಲ್ಲಿ ಕೂತವ್ರು ನೋಡಿ, ಗ್ಯಾಂಗ್ ಬಾಯ್ಸ್ ಪ್ರಸಾದ ತಗೊಂಡು. ಇದರಲ್ಲಿ ಎಷ್ಟು ಜನ ಹೋಗಿದ್ವಿ ಅಂದರೆ ಇಲ್ಲಿ 3, ಇವರೊಬ್ಬರು, ಅವರೊಬ್ಬರು, ನಾನೊಬ್ಬ. ಇನ್ನು ಮಿಕ್ದವರೆಲ್ಲ ಇಲ್ಲೇ ಆರಾಮಾಗಿ ಕೂತಿದ್ರು ನೋಡಿ. ಟೈಮ್ ಬಂದ್ಬಿಟ್ಟು 9:47 ಆಗಿದೆ. 9:45. ಡಿನ್ನರ್ ತಿನ್ನೋಕ್ಕೆ ಬಂದ್ವಿ. ಫಾಸ್ಟ್ ಫುಡ್ ತಿಂತಾರೆ ಅಂತ ಹೇಳ್ತಾಯಿದ್ರು. ಲೈಟಾಗಿ ಇಲ್ಲೇ ತಿಂತವ್ರೆ.
ಸೊ ನೆಕ್ಸ್ಟ್ ಪಾರ್ಟು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬೆಳಗ್ಗೆ ದರ್ಶನ ಹೋಗಬೇಕು. ಅದಾದಮೇಲೆ ಪಂಚಮುಖಿ ಆಂಜನೇಯ, ಅದಾದಮೇಲೆ ಮಧ್ಯಾಹ್ನ ಆಗುತ್ತೋ ಸಾಯಂಕಾಲ ಆಗುತ್ತೋ ಗೊತ್ತಿಲ್ಲ, ಅಂಜನಾದ್ರಿ ಬೆಟ್ಟ, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ಓಕೆ, ಇದು ಫಸ್ಟ್ ವ್ಲಾಗು ಈ ಚಾನಲಲ್ಲಿ. ಸಪೋರ್ಟ್ ಮಾಡಿ. ಏನೋ ಟ್ರೈ ಮಾಡ್ತಾಯಿದ್ದೀನಿ. ಯಾವುದೋ ಬೇರೆ ಲೆವೆಲ್ಗೆ ಮಾಡ್ತೀನಿ ಅನ್ನೋದಕ್ಕಿಂತ ಏನೋ ಟ್ರೈ ಮಾಡ್ತೀನಿ ನಾನು. ಹಂಗೆ ಟ್ರಾವೆಲರ್ಸ್ ಹೆಂಗೆ ನೀವು ಸಪೋರ್ಟ್ ಮಾಡ್ತಾಯಿರೋ ಅದೇ ಥರ ಮಾಡಿದ್ದೀನಿ. ಏನಿದೆ ಇಲ್ಲಿ? ಪುಳಿಯೋಗರೆ, ಇಡ್ಲಿ ವಡೆ ಇದೆ ನೋಡಿ ನಮ್ಮ ನೈಟ್ ಡಿನ್ನರ್. ಈಗ ಇಡ್ಲಿ ಇದೆ, ಪುಳಿಯೋಗರೆ ಇದೆ.